ಸರ್ ಮೇಡಮ್ ಇಬ್ಬರಿಗೂ ನಮಸ್ಕಾರ. ನಮಸ್ಕಾರ. ಗುಡ್. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ? ಆರಾಮಾಗಿದ್ದೀನಿ. ನಾನು ಈ ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಮುಂಚೆ ಚಿಕ್ಕದಾಗಿ ನಿಮ್ಮ ಪರಿಚಯ ಮಾಡ್ಕೊಂಡ್ರೆ ಏನು ಮಾಡ್ಕೊಂಡ್ರೆ ಸರ್? ಸೊ ನಾನೀಗ ಬಿಸ್ನೆಸ್ ಶುರು ಮಾಡಿದ್ದು, ಹೊಸ ಬಿಸ್ನೆಸ್ಸು. ಸೊ ಅದ್ರ ಮೇಲೆ ಗಮನ ಜಾಸ್ತಿ. ನಾನು ಅದಕ್ಕೆ ಈ ಸಿನಿಮಾ ಮಾಡಾದ್ಮೇಲೆ ಶುರು ಮಾಡಿದ್ದು ಬಿಸ್ನೆಸ್ಸು. ಅದಕ್ಕೆ ಮುಂಚೆ ಪ್ರೇಮ್ ಸರ್ ಹೇಳ್ದಂಗೆ ಲಾಂಗ್ ಬ್ಯಾಕ್ ನಾನೊಬ್ಬ ಜಿಮ್ ಟ್ರೈನರ್ ಆಗಿದ್ದೆ. ಅದು ಬಿಟ್ಟರೆ ಮತ್ತೆ ಈಗ ಸಿನಿಮಾ ಜರ್ನಿ ಶುರು ಮಾಡಿದ್ದೀನಿ. ಮೇಡಮ್ ನೀವು? ನನ್ನ ಹೆಸರು ಜೀವಿತಾ ವಸಿಷ್ಠ. ಸೊ ನಾನು ಇದಕ್ಕಿಂತ ಬಿಫೋರ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಸ್ಕೂಲ್ಸಲ್ಲಿ. ಸೊ ಟೀಚರ್ ಬ್ಯಾಕ್ಗ್ರೌಂಡ್. ಅದಾದಮೇಲೆ ಇದು ಸೆಕೆಂಡ್ನೇ ಮೂವಿ ನಂದು, ಅಪ್ಪ ಐ ಲವ್ ಯು. ಡೆಬ್ಯೂ ಬಂದು 2022 ಅಲ್ಲಿ ರಿಲೀಸ್ ಆಗಿದ್ದು, ವಸಂತಿನಲ್ಲಿದ್ದಾಗ ಅಂತ. ಸೊ ಅದರದ್ದು ರಿಲೀಸ್ ಆದಮೇಲೆ ಅದರಲ್ಲಿ ಪರ್ಫಾರ್ಮೆನ್ಸ್ ನೋಡಿ ನನ್ನ ಕಾಸ್ಟ್ ಮಾಡಿದ್ದು. ಸೊ ಗ್ರೇಟ್ಫುಲ್ ಆಗಿದ್ದೀನಿ ಇಡೀ ತಂಡಕ್ಕೆ. ಸೊ ಯಾ ಸರ್, ಅಪ್ಪ ಐ ಲವ್ ಯು ಅಂದ ತಕ್ಷಣ ನನಗೆ ಚೌಕ ಫಿಲಮ್ ಸಾಂಗ್ ನೆನಪಾಗುತ್ತೆ. ಅಪ್ಪ ಐ ಲವ್ ಯು ಅನ್ನೋದು ಅದು ತುಂಬ ಜನರ ತಂದೆ ಮತ್ತು ಮಕ್ಕಳಿಗೆ ತುಂಬ ಕನೆಕ್ಟ್ ಆಗಿರೋ ಹಾಡು. ಅದನ್ನೇ ಟೈಟ್ಲ್ ಆಗಿಟ್ಟಿದ್ದು ಯಾಕೆ, ಏನು ಅಂದರೆ ಅಪ್ಪ ಮತ್ತು ಮಗನ ಅಥವಾ ಅಪ್ಪ ಮತ್ತು ಮಗಳ ನಡುವೆ ಅದರ ನೋಡಿ ಅಥವಾ ಆ ಒಂದು ಹಾಡಾಗಲಿ ಅದರಿಂದ ಟೈಟಲ್ ಬಂದಿದ್ದಲ್ಲ. ಸೊ ನೋಡ್ದಂಗೆ ಮುಂಚೆ ಪ್ರೊಡಕ್ಷನ್ ನಂಬರ್ 1 ಅಂತ ನಾವು ಇದು ಮಾಡಿದ್ದು. ಈ ಟೈಟಲ್ ಸಿಕ್ಕಿದ್ದಿಲ್ಲ ನಮಗೆ. ಸೊ ಅದಾದ್ಮೇಲೆ ಕೊನೆಗೆ ಒಂದು 4-5 ಟೈಟಲ್ ನೋಡಿ ಯಾವುದು ಒಪ್ಪಿಗೆ ಆಗ್ದಿರ ಆಮೇಲೆ ಕೊನೆಗೆ ಹೇಗೋ ಈ ಟೈಟಲ್ ಸಿಕ್ಕಿದ್ದು. ಅದು ಬಿಟ್ಟು ಅದಕ್ಕೂ ಇದಕ್ಕೂ ಯಾವುದು ಸಂಬಂಧ ಇಲ್ಲ. ಅದರಿಂದ ಈ ಟೈಟಲ್ ತಗೊಂಡಿದ್ದಲ್ಲ. ಅಪ್ಪ ಐ ಲವ್ ಯು ಅನ್ನೋದು ಕಂಪ್ಲೀಟ್ ಡಿಫ್ರೆಂಟ್ ಇದು. ಅಪ್ಪ ಐ ಲವ್ ಯು ಅಂತ ಯಾರು ನೀವು ಹೇಳದ? ಅದು ಆಕ್ಚುಲಿ ಎಲ್ಲರಿಗೂ ಅಪ್ಪ ಐ ಲವ್ ಯುನೇ. ಬಟ್ ಇದರಲ್ಲಿ ಸಿನಿಮಾ ನೋಡಬೇಕು. ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅಪ್ಪ ಐ ಲವ್ ಯು ಯಾರು, ಅಪ್ಪ ಐ ಹೇಟ್ ಯು ಯಾರು. ಮಾವ ನನಗೆ ಮಾವ. ಸೊ ಮಾವನು ಒಂಥರ ಅಪ್ಪ ತರಾನೇ. ಸೊ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಾನು ಅಪ್ಪ ತರ ಟ್ರೀಟ್ ಮಾಡಿದ್ದೀನಲ್ಲ, ಮಾವ ತರ ಟ್ರೀಟ್ ಮಾಡಿದೀನ ಅಂತ. ಸೊ ಬಿಕಾಸ್ ಡಿಫ್ರೆನ್ಸ್ ಇರುತ್ತಲ್ವಾ. ಸೊ ಸೊಸೆ ಆದ್ಮೇಲೆ ಅವ್ರದ್ದೇ ಆದಂತ ಜವಾಬ್ದಾರಿಗಳಿರ್ತವೆ. ಸೊ ಅವ್ರಿಗೆ ಎಲ್ಲರ ಮನಸ್ಥಿತಿನೂ ಒಂದೇ ತರ ಇರಬೇಕು ಅಂತ ಇಲ್ಲ. ಒಬ್ಬೊಬ್ರು ಅಪ್ಪನ ತರ ನೋಡ್ಕೊಂತಾರೆ, ಬಟ್ ಒಬ್ಬೊಬ್ರು ಅಪ್ಪನಲ್ಲಿ ಏನೋ ಅಪ್ಪನ ತರ ನೋಡಕ್ ಆಗ್ದೇಲೆ ಮಾವ ತರ ನೋಡ್ತಾರೆ. ಸೊ ಅಷ್ಟೇ. ಟ್ರೈಲರ್ ನೋಡಿದೆ, ಮಾವನ್ಗೇನೆ ಆವಾಜ್ ಹಾಕಿದ್ದೀರಾ? ಸೊ ನಂದು ಈ ಮೂವಿಯಲ್ಲಿ ಮಲ್ಟಿಪಲ್ ಶೇಡ್ಸ್ ಕ್ಯಾರಿ ಮಾಡ್ತೀನಿ. ಒಂದ್ಸಲ ಇನ್ನೋಸೆಂಟ್ ಆಗಿರ್ಬೋದು, ಒಂದ್ಸಲ ಅಫ್ಕೋರ್ಸ್ ನಿಮ್ಗೆ ಇವಾಗ ಅಪ್ಪ ಮೇಲೆ ಕೋಪ ಬಂದ್ರೆ ನೀವು ರೇಗಾಡಲ್ವಾ, ಹಾಗೆ ನನಗೂ ಮಾವ ಮೇಲೆ ಒಂದು ಸರ್ಟನ್ ರೀಸನ್ಗೆ ಕೋಪ ಬಂದಿರುತ್ತೆ. ಸೊ ಆ ಕೋಪದಿಂದ ನಾನು ಕಿರ್ಚಾಡಿರ್ತೀನಿ ಮಾವನ ಮೇಲೆ. ಸೊ ಅದಾದ್ಮೇಲೆ ಓಕೆ ಅವ್ರದ್ದೇನು ತಪ್ಪಿಲ್ಲ ಅಂತ ಗೊತ್ತಾಗುತ್ತೆ. ಸೊ ಮತ್ತೆ ನಾನು ಅಪ್ಪ ಥರ ಹೋಗಿ ಸಾರಿ ಕೇಳ್ತೀನಿ. ಸೊ ಆ ಥರ ಶೇಡ್ಸ್, ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ನನ್ನ ಪಾತ್ರ ಮೂಡಿ ಬಂದಿದೆ. ಸರ್, ಇಲ್ಲಿ ಯಾವ ಥರ ಇದೆ ಇಡೀ ಸಿನಿಮಾ? ಟ್ರೈಲರ್ ನೋಡಿದಾಗ ಗೊತ್ತಾಯ್ತು ಒಂಥರ ಸಂಬಂಧದ ಬಗ್ಗೆ, ಎಮೋಷನ್ಸ್ ಬಗ್ಗೆ ಇಡೀ ಸಿನಿಮಾ ಇದೆ. ಸೊ ಏನೇನಿರುತ್ತೆ ಸರ್? ಕಂಪ್ಲೀಟ್ ಆಗಿ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳಿದ್ರೆ ತಪ್ಪಲಾಗಲಾರ್ದು. ಸಂಬಂಧಗಳಿಗೆ ಬೆಲೆ ಕೊಡುವಂಥ ಸಿನಿಮಾ. ಆ ಕತೆ ಹೇಳ್ದಂಗೆ ಕತೆನೇ ಸಿನಿಮಾಲಿ ಹೀರೋ. ಸೊ ಎಮೋಷನ್ಸ್ ಇದೆ, ರೊಮ್ಯಾನ್ಸ್ ಇದೆ, ತಂದೆ ಮಗನ ಸೆಂಟಿಮೆಂಟ್ ಅಂತೂ ಮೇಜರ್ ಆಗಿದೆ. ನೀವು ಜಿಮ್ ಟ್ರೈನರ್ ಆಗಿದ್ದವರು, ಹೌದು. ಇಂಡಸ್ಟ್ರಿ ಬರೋಕ್ಕೆ ಏನು ರೀಸನ್, ಹೆಂಗೆ ಬಂದಿದ್ದು? ಸರ್ ರೀಸನ್ ಹೇಳಿದಾಗೆ ನಾನು 7ನೇ ಕ್ಲಾಸಲ್ಲಿ ಇರುವಾಗ ಉಪ್ಪಿ ಸರ್ ಜೊತೆ ಒಂದು ಸಿನಿಮಾ ಮಾಡಿದ್ದು. ಸೊ ಹೌದೌದು. ಗೋಕರ್ಣ ಅಂದ್ಬಿಟ್ಟು ಉಪ್ಪಿ ಸರ್ ಇದರಲ್ಲಿ ಚಿಕ್ಕ ಹೀರೋ, ಹೀರೋ ಚಿಕ್ಕವನಿರುವಾಗ. ಹೌದು. ಜೂನಿಯರ್ ಉಪೇಂದ್ರ, ಜೂನಿಯರ್ ಹೀರೋ. ಸೊ ಆ ಕ್ಯಾರೆಕ್ಟರ್ ಮಾಡಾದ್ಮೇಲೆ ಒಂಚೂರು ಒಲವು ಸಿನಿಮಾ ಕಡೆ ಬಂತು. ಬಟ್ ಆಗಿನ್ನೂ ಓದ್ತಿದ್ದೆ, ಅಷ್ಟು ಇಂಟ್ರೆಸ್ಟ್ ತೋರಿಸಿಲ್ಲ. ಬಟ್ ಅಲ್ಲಿ ಇಲ್ಲಿ ಟ್ರೈ ಮಾಡಿದುಂಟು, ಯಾವುದು ಕ್ಲಿಕ್ ಆಗಿಲ್ಲ. ಆದ್ಮೇಲೆ ಕಂಪ್ಲೀಟಾಗಿ ಬೇರೆ ಕೆಲಸಗಳು, ಜಿಮ್ ಆಗಿರ್ಬೋದು, ಇನ್ನೊಂದು ಸುಮಾರು ಕೆಲಸಗಳು ಮಾಡಿ ಬಿಸ್ನೆಸ್ ಮಾಡಿ ಈಗ ಪ್ರೇಮ್ ಸರ್ ಪರಿಚಯ ಆದಮೇಲೆ ಅವ್ರು ನನ್ನಲ್ಲಿರೋ ಇಂಟ್ರೆಸ್ಟ್ ನೋಡಿ ನನಗಿಂತ ಅವ್ರು ಇಂಟ್ರೆಸ್ಟ್ ತೋರಿಸಿ ನನಗೆ ಅವ್ರು ತುಂಬ ಸಪೋರ್ಟ್ ಮಾಡಿ, ಇಲ್ಲ ನೀನು ಮಾಡ್ಬೋದು ಅಂತೇಳಿ ಸುಮಾರು ಕಡೆ ರೆಫರೆನ್ಸ್ ಕೊಟ್ಟು ಯಾವುದು ವರ್ಕೌಟ್ ಆಗಿರೋ ಕೊನೆಗೆ ಅಪ್ಪ ಐ ಲವ್ ಯು ಸಿನಿಮಾದಲ್ಲಿ ಓಕೆ ಆಗಿ ನಟಿಸ್ತಾ ಇದೆ. ಈಗ ಯೂಶಲಿ ಹೀರೋಯಿನ್ಗಳು ಸಾಫ್ಟ್ವೇರ್ ಇಂಜಿನಿಯರ್ಸ್, MNC ವರ್ಕ್ ಮಾಡ್ತಾರೆ, ಅವರು ಹೀರೋಯಿನ್ ಆಗ್ತಾರೆ. ಟೀಚರ್ ಹೀರೋಯಿನ್ ತುಂಬಾ ರೇರ್. ಅದು ಹೆಂಗೆ ಅಂತ? ನಾನು ಫಸ್ಟ್ ಡಾನ್ಸರ್ ಆಗಿ ಕೆಲಸ ಮಾಡ್ತಾ ಇದ್ದಿದ್ದು. ಸೊ ಬೇಸಿಕಲಿ ನಾನು ಡಾನ್ಸರ್, ಡಾನ್ಸ್ ಟೀಚರ್ ಆಗಿದ್ದೆ, ಮತ್ತೆ ಪಬ್ಲಿಕ್ ಸ್ಪೀಕಿಂಗ್ ಕೂಡ ತಗೊಳ್ತಾ ಇದ್ದೆ. ಸೊ ಪ್ರೀ ಪ್ರೈಮರಿಯಿಂದ 10th ವರೆಗೂ ಹ್ಯಾಂಡಲ್ ಮಾಡ್ತಾ ಇದ್ದೆ ನಾನು. 4 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಟೀಚಿಂಗ್ ಫೀಲ್ಡಲ್ಲಿ, ಟೀಚರ್ ಆಗಿನೇ. ಸೊ ಬೇಸಿಕಲಿ ಅಂದರೆ ಚಿಕ್ಕವಳಿರುವಾಗಿಂದ ಡಾನ್ಸ್ ಫೀಲ್ಡಲ್ಲಿ ಇದ್ದಿದ್ದರಿಂದ ನಾನು 4th ಸ್ಟ್ಯಾಂಡರ್ಡಲ್ಲಿ ಅನ್ಕೊಂತೀನಿ, 4th ಅಲ್ಲೋ 7th ಅಲ್ಲ, ಐ ಆಮ್ ನಾಟ್ ಶೋರ್. ಬಟ್ ನನ್ನ ಫಸ್ಟ್ ಡಾನ್ಸ್ ಮಾಡಿದ್ದು ಬಂದು ಶಿವಣ್ಣ ಅವ್ರದ್ದು ಮೂವಿಗೆ ಬ್ಯಾಕ್ಗ್ರೌಂಡ್ ಡಾನ್ಸರ್ ಆಗಿ ಅವಾಗ ವರ್ಕ್ ಮಾಡ್ತಿದ್ದು. ಆಮೇಲೆ 9th ವರೆಗೂ ಡಾನ್ಸರ್ ಆಗಿ ಇದ್ದೆ. ಆಮೇಲೆ 10th ಇಂದ ಬ್ರೇಕ್ ಆಯಿತು. ಅಫ್ಕೋರ್ಸ್ ಮನೇಲಿ ಬಿಡಲ್ಲ, 10th ಅಂದರೆ ಓದಬೇಕು ಅಂತ ಇರುತ್ತಲ್ವ. ಸೊ 10th ಇಂದ ಬ್ರೇಕ್ ಆಯಿತು. ಅದಾದಮೇಲೆ BCom ಇಂದ ಮತ್ತೆ ಡಾನ್ಸ್ ಫೀಲ್ಡಿಗೆ ಬಂದೆ. ಅದಾದಮೇಲೆ ಟೀಚಿಂಗ್ ಫೀಲ್ಡ್ಗೆ ಹೋದೆ.
ಅಲ್ಲೊಂದು 4 ವರ್ಷ ವರ್ಕ್ ಮಾಡಿದೆ. ಸೊ ಹಿಂಗೆ ಆಡಿಷನ್ ಬಂತು ಒಂದಿನ, ಆಡಿಷನ್ ಕೊಡಿ ಅಂತ. ಸೊ ವೈ ನಾಟ್, ನಾನು ಟ್ರೈ ಮಾಡಬಹುದಲ್ವಾ ಅಂತ ನಾನು ಟ್ರೈ ಮಾಡಿದ್ದು. ಆಡಿಷನ್ ಸೆಲೆಕ್ಟ್ ಆಯಿತು. ಸೊ ಫಸ್ಟ್ ಮೂವಿ ಆಯಿತು. ಸೊ ಅದೇ ಇದರಲ್ಲಿ ರಿಲೀಸ್ ಆದಾಗ ಸೆಕೆಂಡ್ ಮೂವಿ ಸಿಕ್ತು. ಸೊ ಯಾಕೆ ಟೀಚರ್ಸ್ ಯಾಕೆ ಹೀರೋಯಿನ್ ಆಗಬಾರ್ದು ಅಂತ ಜಸ್ಟ್ ಬಂತು ಅಷ್ಟು ತಲೆಗೆ. ಬಿಕಾಸ್ ಎಲ್ಲ ಏನೋ ಫೀಲ್ಡಿಂದನೂ ಒಬ್ಬೊಬ್ರು ಬಂದಿದ್ದಾರೆ. ಸೊ ಟೀಚಿಂಗ್ ಫೀಲ್ಡಿಂದನೂ ಯಾರಾದರೂ ಬರಲಿ ಅಂತ ನಾನು ಬಂದೆ ಅಷ್ಟೇ. ಸರ್ ಪ್ರೇಮ್ ಸರ್ ಅವರ ಕ್ಯಾರೆಕ್ಟರ್ ಏನಿರುತ್ತೆ ಅಂತ ಒಂದು ಗೆಸ್ಟ್ ಅಪಿಯರೆನ್ಸ್ ತರ ಇರುತ್ತೆ. ಒಂದು ಮೇಜರ್ ರೋಲ್ ಪ್ಲೇ ಮಾಡಿದ್ದಾರೆ. ಸಿನಿಮಾ ಶುರು ಆಗೋದು ಅವರು ಆ ಕ್ಯಾರೆಕ್ಟ್ರು, ಪ್ರೇಮ್ ಸರ್ ಅನ್ನೋ ಕ್ಯಾರೆಕ್ಟ್ರು ಸಿನಿಮಾನ ಕರ್ಕೊಂಡು ಹೋಗುತ್ತೆ ಕೊನೆ ತನಕನೂ. ಒಂದು ನರೇಟ್ ಮಾಡ್ತಾರೆ ಅಂತ ಅನ್ಸುತ್ತೆ. ಹೌದು, ಒಂದು ಮೇಜರ್ ರೋಲ್ ಪ್ಲೇ ಮಾಡಿದ್ದಾರೆ ಅವರು. ತಬಲೆನಾಡಿ ಸರ್ ಅವ್ರದ್ದು ಹೇಗಿರುತ್ತೆ? ಅಪ್ಪ ಮಾವ ಕ್ಯಾರೆಕ್ಟರು. ಸೊ ನೀವು ಟ್ರೇಲರ್ ಅಲ್ಲೇ ನೋಡ್ದಂಗೆ ತುಂಬಾ ಎಮೋಷನ್ಸ್ ಕ್ಯಾರಿ ಮಾಡ್ತಾರೆ. ಐ ಥಿಂಕ್ ನನಗೆ ಅಪ್ಪ ಕ್ಯಾರೆಕ್ಟರಲ್ಲಿ ತುಂಬಾ ಕಾಣಿಸೋದು ಅಂತ ಅಂದ್ರೆ ರಂಗಾಯಣ ರಘು ಸರ್. ಅವ್ರನ್ನ ಬಿಟ್ಟು ನಾನು ಇವಾಗ ಯಾರನ್ನೋ ಒಬ್ಬರನ್ನ ಇದು ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಅದು ಡೆಫಿನೆಟ್ಲಿ ತಬಲನಾಣಿ ಸರ್. ಬಿಕಾಸ್ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಲೈಕ್ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ ಒಂದು ತಂದೆ ಪಾತ್ರನ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದ್ರೆ. ನಿಜವಾಗ್ಲೂ ಅವ್ರೆಷ್ಟು ಒಳ್ಳೆ ತಂದೆ, ಅದೇ ಆ ಎಮೋಷನ್ಸ್ನೇ ಫುಲ್ಲು ಕ್ಯಾರಿ ಮಾಡಿದ್ದಾರೆ. ಒಂದು ಮಾವ ಆಗಿರುವಾಗ ಅವ್ರದ್ದು ಎಮೋಷನ್ಸ್ ಆಗಿರಲಿ, ಅಪ್ಪ ಆಗಿರುವಾಗ ಅವ್ರ ಎಮೋಷನ್ಸ್ ಆಗಿರಲಿ, ಸಿಕ್ಕಾಪಟ್ಟೆ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ನಾನು ನಿಜವಾಗ್ಲೂ ಬ್ಲೆಸ್ಡ್ ಅಂತ ಹೇಳ್ಬೋದು ಇಂಥ ಸೀನಿಯರ್ ಆ್ಯಕ್ಟರ್ಸ್ ಜೊತೆ ವರ್ಕ್ ಮಾಡುವಂಥದ್ದು. ಸೊ ಐ ಆಮ್ ಸೋ ಹ್ಯಾಪಿ. ಸರ್ ಅಪ್ಪನ ಬಗ್ಗೆ ಸಾಂಗ್ ಇದೆ ಸಿನಿಮಾ? ಸರ್ ಇದೆ, ವಿಜಯ್ ಪ್ರಕಾಶ್ ಸರ್ ಹಾಡಿರೋದು ಸಾಂಗು, ಕಿನ್ನಲ್ ರಾಜ್ ಸರ್ ಅವ್ರು ಬರೆದಿರೋದು. ಆಲ್ರೆಡಿ ಯೂಟ್ಯೂಬಲ್ಲಿ ಇದೆ. ಅಪ್ಪನ ಬಗ್ಗೆ ಒಂದು ಸಾಂಗ್ ಇದೆ, ಚೆನ್ನಾಗಿ, ತುಂಬ ಚೆನ್ನಾಗಿದೆ ಸಾಂಗು, ಆಲ್ರೆಡಿ ಯೂಟ್ಯೂಬಲ್ಲಿ ಇದೆ. ಹೋಲ್ ಸಿನಿಮಾ ಪ್ರೊಸೆಸ್ ಹೇಗಿತ್ತು ಸರ್? ನನಗೆ ಫಸ್ಟ್ ಟೈಮ್ ಅಲ್ವಾ, ಇಟ್ ವಾಸ್ ಒಂಥರ ಒಂದು ಹೊಸ ಎಕ್ಸ್ಪೀರಿಯನ್ಸ್. ನಾನು ಅದನ್ನು ಅನುಭವಿಸ್ತಾನೆ ನನಗೆಲ್ಲೂ ಕಷ್ಟ ಆಗಲಿ ಅಥವಾ ತೊಂದರೆ ಆಗಲಿ ಎಲ್ಲೂ ಅನಿಸಿಲ್ಲ. ಐ ವಾಸ್ ಎಂಜಾಯಿಂಗ್ ಇಟ್. ನನಗೆ ಬೇಕು ಈ ಸಿನಿಮಾ ಆ್ಯಕ್ಟಿಂಗ್ ಕೆಲಸ ಬೇಕು ಅಂತ ಬಯಸಿ ಬಂದವನು ನಾನು. ಸೊ ನನಗೆ ಐ ವಾಸ್ ಎಂಜಾಯಿಂಗ್ ಇಟ್. ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸು. ನನಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದ್ದು ತಂಡ ಇದು. ಬಿಕಾಸ್ ನಾನು ಯಾರ ಜೊತೆನಾದ್ರೂ ಅಟ್ಯಾಚ್ ಆಗಿಬಿಟ್ರೆ ಬಿಟ್ಟು ಹೋಗೋಕೆ ಮನ್ಸಾಗಲ್ಲ. ಸೊ ನನಗೆ ಸೆಟ್ಟಿಂದಾನು ಶೂಟ್ ಮುಗಿದ್ಮೇಲೆ ಅಯ್ಯೋ ಹೋಗ್ಬೇಕಾ ಮನೆಗೆ ಅಂತ ಬೇಜಾರಲ್ಲೇ ಹೋಗ್ತಾ ಇದ್ದೆ ಪ್ರತಿದಿನ. ಬೇಕಂದ್ರೆ ನನ್ಗೆ ಅಲ್ಲೇ ಚಾಪೆ ಹಾಸ್ಕೊಟ್ಬಿಟ್ಟು ಇಲ್ಲೇ ಮಲ್ಕೊಳಮ್ಮ ಅಂದಿದ್ರು ಮೇ ಬಿ ಮಲ್ಕೊಂಡ್ಬಿಡ್ತಾ ಇದ್ದೆ. ಅಷ್ಟು ಇಷ್ಟ ಆಗಿದ್ದು ಸೆಟ್ ಇದು. ಬಿಕಾಸ್ ಪ್ರತಿಯೊಬ್ರು ಲೈಕ್ ಡೈರೆಕ್ಟರ್ ಇರ್ಬೋದು, DOP ಇರ್ಬೋದು, ಕೋ ಆರ್ಟಿಸ್ಟ್ ಇರ್ಬೋದು, ಪ್ರತಿಯೊಬ್ರು ಅಷ್ಟೇ ಕಂಫರ್ಟ್ ಝೋನ್ ಕೊಟ್ಟಿದ್ದಾರೆ, ಅಷ್ಟೇ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ. ಲೈಕ್ ಮನೆ ಮಗಳ ಥರ ಟ್ರೀಟ್ ಮಾಡಿದ್ದಾರೆ. ಸೊ ತುಂಬ ಖುಷಿ ಕೊಟ್ಟಂಥ ತಂಡ ಅಂತ ಅಂದರೆ ನಿಜವಾಗ್ಲೂ ತಪ್ಪಾಗಲ್ಲ. ಬಿಕಾಸ್ ನಾನು ಮೇ ಬಿ ಎಷ್ಟೇ ಮೂವೀಸ್ ಮಾಡಿದ್ರು ಈ ಮೂವಿ ತಂಡ ಏನಿದೆ ಒನ್ ಆಫ್ ದ ಫೇವ್ರೇಟ್ ಲಿಸ್ಟಲ್ಲೇ ಇರುತ್ತೆ. ಅಂಡ್ ಇತ್ತೀಚಿನ ದಿನಗಳಲ್ಲಿ ಆ್ಯಕ್ಚುಲಿ ಅಪ್ಪ ಮಕ್ಕಳು ಬಾಂಧವ್ಯಗಳು ಇರ್ಬೋದು, ಅಮ್ಮ ಮಕ್ಕಳು ಬಾಂಧವ್ಯ ಇರ್ಬೋದು, ಎಲ್ಲ ಒಂದು ಕಡೆ ಬೇರ್ಪಡ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಕರೆಕ್ಟಾಗಿ ಕೇಳಿದ್ರಿ. ಬೇರ್ಪಡ್ತಾ ಇದೆ, ಹೌದು ನಿಜ. ಸುಮಾರು ಕಡೆ ಸಂಬಂಧಗಳಿಗೆ ಬೆಲೆನೇ ಇಲ್ಲ ಈಗಿನ ಕಾಲದಲ್ಲಿ, ಈಗಿನ ಜನ್ರೇಷನ್ ಅಂತ ಬಂದಾಗ. ಸೊ ಅಂಥವ್ರು ತಂದೆ ತಾಯಿ ಫುಲ್ ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡ್ರೆ ಖಂಡಿತವಾಗ್ಲೂ ವಾಪಸ್ ಹೋಗ್ತಾವ್ರೇನೋ ಅಂತ ತೊಗೊಂಡು ಹೋಗ್ತಾರೆ. ಅಂತ ಒಳ್ಳೆ ಮೆಸೇಜ್ ಇರೋ ಅಂಥ ಒಂದು ಸಿನಿಮಾ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಪೆಷಲಿ ಕ್ಲೈಮ್ಯಾಕ್ಸ್ ಅಲ್ಲಿ ನೀವು ನೋಡಿದ್ರೆ ಅದು ಹೇಳೋಕ್ಕೂ ಕಷ್ಟ ಆಗುತ್ತೆ. ಅಷ್ಟು ಕನೆಕ್ಟ್ ಆಗ್ತೀವಿ. ಮೇ ಬಿ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅನ್ಸುತ್ತೆ ಈ ಥರ ಒಂದು ಸನ್ನಿವೇಶ ನಡೆಯುತ್ತೆ ಅಂತ. ಸೊ ಅಷ್ಟು ಚೆನ್ನಾಗಿ ಬಂದಿದೆ. ನನ್ಗೆ ಯಾಕೆ ಐ ಲೈಕ್ ಜಾಯಿಂಟ್ ಫ್ಯಾಮಿಲಿ. ನನಗೆ ತುಂಬ ಇಷ್ಟ ಜಾಯಿಂಟ್ ಫ್ಯಾಮಿಲಿ. ಅಪ್ಪ ಅಮ್ಮ ಅದ್ರ ಬಾಂಧವ್ಯಗಳನ್ನ ಮೇ ಬಿ ನಮ್ಮ ಇಂಡಿಯನ್ಸಲ್ಲಿ ತುಂಬ ಚೆನ್ನಾಗಿ ನಾವು ನೋಡ್ಬೋದು. ಬಟ್ ಯಾಕೆ ಬೇರೆ ಕಲ್ಚರ್ ನಮ್ಮ ಇಂಡಿಯಾಗೆ ಅಷ್ಟು ಇದಾಗ್ತಾ ಇದೆ, ಅಡಾಪ್ಟ್ ಆಗ್ತಿದೆ ಅಂತ ಗೊತ್ತಿಲ್ಲ. ಬಟ್ ಕೇಳ್ಕೊಳ್ಳೋದಿಷ್ಟೇ, ಜಾಯಿಂಟ್ ಫ್ಯಾಮಿಲಿನ ಎಕ್ಸ್ಪೀರಿಯನ್ಸ್ ಮಾಡಿ ಅಷ್ಟೇ. ಬಿಕಾಸ್ ಈ ಥರ ಬಾಂಧವ್ಯ ಆಗಲಿ, ಈ ಥರ ಪ್ರೀತಿ ಆಗಲಿ ನಾವು ಮತ್ತೆ ಬೇರೆಲ್ಲೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಬೇರೆ ಎಲ್ಲೂ ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗಲ್ಲ. ಸೊ ಜಾಯಿಂಟ್ ಫ್ಯಾಮಿಲಿ. ಅಂಡ್ ಈಗಿನ ಜನರೇಷನ್ ಅಲ್ಲಿ ರೆಸ್ಪೆಕ್ಟ್ ಅನ್ನೋದು ಕಡಿಮೆ ಆಗುತ್ತೆ. ಬೆಲೆ ಕೊಡೋದಿರ್ಬೋದು, ಅದ್ರ ಬಗ್ಗೆ ಏನಾದ್ರು ನಿಮ್ಮ ಸಿನಿಮಾದ ಏನಾದ್ರು? ಸರ್ ಡೆಫಿನೆಟ್ಲಿ ಇದೊಂದು ಕಂಪ್ಲೀಟ್ ಪ್ಯಾಕೇಜ್ ಅಂತಾನೆ ಹೇಳ್ಬೋದು. ನಾ ಹೇಳ್ದಂಗೆ ಸಿನಿಮಾ ಒಳಗಡೆ ಎಂಟ್ರಿ ಆಗಿ ಶುರು ಆದರೆ ಬಂದಾಗ ಇದ್ದೋ ವ್ಯಕ್ತಿತ್ವ ಆಗಲಿ, ಅವರ ಭಾವನೆಗಳಾಗಲಿ ಹೋಗ್ತಾ ಡೆಫಿನೆಟ್ಲಿ 100% ಚೇಂಜ್ ಆಗಿ ಹೋಗ್ತಾರೆ ಅನ್ನೋ ಮುಖದಲ್ಲಿ ಒಂದು ನಗು, ಆ ಚೇಂಜಸ್ ಕಾಣುತ್ತೆ ಅಂತ ನಾನು ಭರವಸೆ ಹೇಳ್ಬೇಕು. ನೀವೇ ಟ್ರೇಲರ್ ಅಲ್ಲಿ ನೋಡೋ ಹಾಗೆ ನಮ್ಮ ಮಾವನ್ನ ಏಕವಚನದಲ್ಲಿ ಮಾತಾಡಿಸ್ತೀನಿ. ಏನಕ್ಕೆ ಅಂತ ಅದು ಒಂದು ಕಂಟೆಂಟ್ ಇದೆ. ಸೊ ನಾವು ಎಲ್ಲೋ ಒಂದು ಕಡೆ ದುಡುಕ್ಬಿಟ್ಟು ಎಲ್ಲೋ ಅವ್ರನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಏಕವಚನದಲ್ಲಿ ಮಾತಾಡಿಸಿ, ಲೈಕ್ ರೆಸ್ಪೆಕ್ಟ್ ಕೊಡ್ದಲೇ ಮಾತಾಡ್ಸೋದು, ಅದೆಲ್ಲ ತಪ್ಪು ಅಂತ ಅನ್ಕೊಂತೀನಿ. ಬಿಕಾಸ್ ಎಷ್ಟೇ ಆದರೂ ಅವ್ರು ನಮ್ಮ ದೊಡ್ಡವರು.
ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿ ಬಂದಿರೋದು ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತೀವಿ. ಸೊ ಅವ್ರಿಗೆ ಗೊತ್ತಿರುತ್ತೆ ಏನು ಎಕ್ಸ್ಪೀರಿಯನ್ಸ್ ಏನು ಕಾನ್ಸಿಕ್ವೆನ್ಸಸ್ ಏನೋ ಫೇಸ್ ಮಾಡ್ಬೇಕು ಇವರು ಅಂತ. ಸೊ ಅದನ್ನ ನಮ್ಗೆ ಹೇಳಕ್ ಹೋಗ್ತಾರೆ, ಬಟ್ ನಮ್ದೆಲ್ಲಿ ಟೀನೇಜ್ ಬುದ್ಧಿ. ಸೊ ನಮ್ಗೆ ಕೇಳೋ ಪೇಷನ್ಸ್ ಇರಲ್ಲ. ಸೊ ಅದರಿಂದ ಮೇ ಬಿ ನಮಗೆ ಕೋಪ ಬರುತ್ತೆ. ಅದೊಂದು ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ರೆ ಈಗಿನ ಜನ್ರೇಷನ್ ಅವರು ಮತ್ತೆ ವ್ಯಾಲ್ಯೂಸ್, ಫ್ಯಾಮಿಲಿ ವ್ಯಾಲ್ಯೂಸ್ನ ತಿಳ್ಕೊಂಡು ಅವ್ರ ಮೇಲೆ ಜಾಸ್ತಿ ಪ್ರೀತಿ ತೋರಿಸೋದು ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವೇನ್ ಸಜೆಷನ್ ಕೊಡ್ತಾರ ನಿಮ್ ಕ್ಯಾರೆಕ್ಟರ್ ತರದವ್ರು, ನಿಮ್ಮಿಬ್ರು ಕ್ಯಾರೆಕ್ಟರ್ ತರದವ್ರು ಈ ಜನರೇಷನ್? ಸರ್ ನಮ್ಮಂತ ಕ್ಯಾರೆಕ್ಟರ್ ಇರೋರು ಬೇಡ. ಸೊ ಜನ್ರೇಷನ್ ಏನೇ ಇದ್ರು ಸಿನಿಮಾ ನೋಡಿ, ಸಿನಿಮಾಯಿಂದ ಕಲ್ತ್ಕೊಂಡು ಸಿನಿಮಾಯಿಂದ ಹೊರಗಡೆ ಬನ್ನಿ. ಕಲಿಯೋಕ್ಕೆ ತುಂಬ ಇದೆ ಸಿನಿಮಾಗಳಲ್ಲಿ. ನಮ್ಮ ಕ್ಯಾರೆಕ್ಟರ್ಗಳು ಕೆಲವೊಂದು ಅಂಶಗಳು ಕಲಿಯುವಂಥದ್ದಿದೆ, ಇಡೀ ಸಿನಿಮಾಯಿಂದ ಕಲಿಯುವಂಥದ್ದು ಇವೆ. ಸೊ ಈಗಿನ ಜನ್ರೇಷನ್ಗೆ ಆ ಥರ ಪಾತ್ರಗಳೆಲ್ಲ ಬೇಡ. ಆ ಥರ ಪಾತ್ರಗಳ ಕ್ಯಾರೆಕ್ಟರ್ ತೊಗೊಂಡು ಹೋಗ್ತೀನಿ ಅಂತ ಹೇಳಿದಾಗ ಬೇಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದರೆಲ್ಲ ನಿಮ್ಮ ಕ್ಯಾರೆಕ್ಟರ್. ಸ್ಪೆಷಲಿ ನನ್ನ ಡೆಡ್ ಆಪೋಸಿಟ್ ಕ್ಯಾರೆಕ್ಟರ್ ಇದು. ನಾನು ಎಷ್ಟು ನಿಜ ಜೀವನದಲ್ಲಿ ಸಾಫ್ಟು, ಅಷ್ಟೇ ರಫ್ ಆಗಿ ನಾನು ಆನ್ ಸ್ಕ್ರೀನ್ ಕಾಣಿಸ್ಕೊಳ್ತಾ ಇದ್ದೀನಿ. ಸೊ ಕೇಳ್ಕೊಳ್ಳೋದಿಷ್ಟೇ, ಇದರಿಂದ ಅಟ್ಲೀಸ್ಟ್ ಕಲ್ತ್ಕೊಳ್ಳಿ, ಈ ಮೂವಿಯಿಂದ ಅಟ್ಲೀಸ್ಟ್ ಕಲ್ತ್ಕೊಳ್ಳಿ ಎಷ್ಟು ವ್ಯಾಲ್ಯೂ ಕೊಡಬೇಕು, ಎಷ್ಟು ಪ್ರೀತಿ ಕೊಡಬೇಕು ಅಂತ. ಸೊ ನಮ್ಮ ಥರ ಮಾತ್ರ ದಯವಿಟ್ಟು ಇರಬೇಡಿ. ಕ್ಯಾರೆಕ್ಟರ್ ಸಿನಿಮಾ ಕ್ಯಾರೆಕ್ಟರ್ ನಮ್ಮ ಕ್ಯಾರೆಕ್ಟರ್ ಥರ ದಯವಿಟ್ಟು ಇರಬೇಡಿ ಪ್ಲೀಸ್. ಹೌದು ಸರ್. ಕನ್ನಡ ಜನ ಬೇರೆ ಭಾಷೆ ಸಿನಿಮಾಗಳನ್ನ ಎಷ್ಟು ಪ್ರೀತಿಸ್ತಾರೋ ಅಷ್ಟೇ ಪ್ರೀತಿಸಿ ನಮ್ಮ ಕನ್ನಡ ಸಿನಿಮಾಗಳು ಕೊಟ್ಟರೆ ಸಾಕು ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈಗಾಗಲೇ ನೋಡ್ತಾ ಇರೋ ಪ್ರತಿ ವಾರ ಒಂದಷ್ಟು ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತಿದೆ. ಆಕ್ಟರ್ಸ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಹೋಗಿ ಮೀಡಿಯಾ ಮುಂದೆ ಸಿನಿಮಾ ಬಂದು ನೋಡಿ ಅಂತ ಕೇಳ್ಕೊಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸೊ ಅದನ್ನ ಆ ಪರಿಸ್ಥಿತಿ ಬರಬಾರ್ದು, ಬೇಡ ಅಂತ ನಮ್ಮ ಕನ್ನಡ ಜನತೆಗೆ ನಾನು ಕೇಳ್ಕೊತೀನಿ. ದಯವಿಟ್ಟು ಬನ್ನಿ, ಕನ್ನಡ ಸಿನಿಮಾ ನೋಡಿ. ಒಳ್ಳೊಳ್ಳೆ ಕಂಟೆಂಟ್ ಇರೋ ಸಿನಿಮಾ ಬರ್ತಿದೆ. ಅದೇ ರೀತಿ ನಮ್ಮ ಸಿನಿಮಾನು ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ. ಥಿಯೇಟ್ರಿಗೆ ಬಂದು ದಯವಿಟ್ಟು ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಸೊ ಏಪ್ರಿಲ್ 12ನೇ ತಾರೀಕು ನಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ. ಕಂಟೆಂಟ್ ಅಂತ ಕೇಳ್ತೀರಾ. ಸೊ ನಾವು ಒಂದೊಳ್ಳೆ ಕಂಟೆಂಟ್, ಫ್ಯಾಮಿಲಿ ಓರಿಯೆಂಟೆಡ್ ಕಂಟೆಂಟ್ನ ಕೊಡ್ತಾ ಇದ್ದೀವಿ. ಅದು ಹೇಳೋ ಅಷ್ಟು ನೀವು ಟ್ರೇಲರಲ್ಲಿ ಏನು ನೋಡಿದ್ರಿ, ಮೇ ಬಿ ಅದು ಒಂದು 20% ಅಷ್ಟೇ ಅನ್ಸುತ್ತೆ ನೀವು ನೋಡಿರೋದು. ಇನ್ನೂ ತುಂಬ ಇದೆ ಮೂವಿಯಲ್ಲಿ. ಸೊ ಪ್ಲೀಸ್ ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ. ಈ ಒಂದು ಸಂಬಂಧದ ಬೆಲೆ ನಿಮಗೆ ಗೊತ್ತಾಗುತ್ತೆ. ಅಪ್ಪ ಅಂತ ಅಂದರೆ ಏನು ಅಂತ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಮೇ ಬಿ ಅಪ್ಪ ಅಂತಲ್ಲ, ಮಾವ ಆಗಿರ್ಬೋದು, ಒಂದು ಗಂಡು ಕುಲ ಏನಿದೆ, ಸೊ ಅದು ಏನು ಅಂತ ಡೆಫಿನೆಟ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಐ ರಿಕ್ವೆಸ್ಟ್ ಎಲ್ಲರಿಗೂ ಪ್ಲೀಸ್ ಬನ್ನಿ, ಥಿಯೇಟ್ರಿಗೆ ಬನ್ನಿ, ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.